ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ರೈತರ ಕಬ್ಬು ತೂಕದಲ್ಲಿ ಮೋಸ ಮಾಡಿದ್ರ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಲೇಬೇಕು. ಕಬ್ಬು ಕಾಟ ಹೊಡೆದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಲೇಬೇಕು. ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಲೇಬೇಕು. ಕಬ್ಬು ಕಾಟ ಹೊಡೆಯೋದ್ರ ಬಗ್ಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು. ಕಟಾವು ಮಾಡಿ 14 ದಿನದ ಒಳಗಾಗಿ ಹಣ ಹಾಕಲೇಬೇಕು. ರೈತರ ಕಬ್ಬು ರೊಕ್ಕ ಕೊಡಲಾರದ ಸರ್ಕಾರ ಆಡಳಿತ ಮಂಡಳಿಗಳಿಗೆ ಧಿಕ್ಕಾರ ಬರಲಿ. ಸಿಹಿ ಬೆಳೆದು ಕೈ ಉಣ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ ಬರೆ ಎಳೆ ಕೊಟ್ಟಿದ್ದಾರೆ ಕಾರ್ಖಾನೆಗಳು. ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಖಾನೆಗಳು ಎಂದು ಹುಟ್ಟ್ಯಾವ ಇಂದಿನವರೆಗೂ ಹುಟ್ಟಿದಿಡಿದು ಇಂದಿನವರೆಗೂ ಕೂಡ 1 ಟನ್ ಕಬ್ಬನ್ನು ಹೊಡೆದು ರೈತರಿಗೆ ಬರೆ ಎಳಿತಾ ಇದ್ದಾರೆ. ಇವತ್ತು ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟ್ರಿಯವರು 1 ಟನ್ ಕಬ್ಬನ್ನು ಹೊಡೆದು ಲೂಟಿ ಮಾಡಿದ್ದಾರೆ. ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ಆ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕಬ್ಬು ಕಾಟದಲ್ಲಿ ದೋಷ ಕಂಡು ಬಂದಿರೋದ್ರಿಂದ ತಕ್ಷಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಆ ಸಿದ್ಧಶ್ರೀ ಎಥನಾಲ್ ಆಡಳಿತ ಮಂಡಳಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ತಳ್ಳಬೇಕು. ಆ ರೈತರಿಗೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ಅವ್ರಿಗೆ ನೇರವಾಗಿ ಹಾಕಬೇಕು ಅಂತಕ್ಕಂಥ ಮಾತೊಂದು ಒತ್ತಾಯ ಮಾಡ್ತಾ ಇದ್ವಿ. ರೈತರ ಕಬ್ಬನ್ನು ಇವತ್ತು ಕಾರ್ಖಾನೆಗಳನ್ನು ಪ್ರಾರಂಭ 1 ತಿಂಗಳಾಯ್ತು. ಇಲ್ಲಿವರೆಗೂ ಕೂಡ ಯಾವ ಕಾರ್ಖಾನೆಗಳು ನಯ್ಯ ಪೈಸಾ ಹಣ ಹಾಕಿಲ್ಲ. ತಕ್ಷಣ ಆ ಕಟಾವು ಮಾಡಿ 14 ದಿನದ ಒಳಗಾಗಿ ರೈತರ ಖಾತೆಗೆ ಅಮೌಂಟ್ ಹಾಕಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದರಲ್ಲದೆ ಇವತ್ತು ಕಬ್ಬಿನಲ್ಲಿ ಕಟಾವು ಮಾಡೋದ್ರಲ್ಲಿ ಮೋಸ ಮಾಡ್ತಾ ಇದ್ದಾರೆ. 1 ಎಕರೆಗೆ 5,000 ರೂಪಾಯಿ 10,000 ರೂಪಾಯಿ ಡಿಮ್ಯಾಂಡ್ ಟೋಳಿಗಳಿಗೆ ಮುಂದಿಟ್ಟು ಇವತ್ತು ಫ್ಯಾಕ್ಟ್ರಿಯವರು ಕುಮ್ಮಕ್ಕದಿಂದಲೇ ಮಾಡ್ತಾ ಇದ್ದಾರೆ. ಎಥನಾಲ್ ಫ್ಯಾಕ್ಟ್ರಿಯವರು ಕುಮ್ಮಕ್ಕದಿಂದ ಮಾಡ್ತಾ ಇದ್ದಾರೆ. ಮಷಿನ್ ಕಬ್ಬು ಕಟಾವು ಮಾಡೋ ಮಷಿನ್ ಇದೆಲ್ಲ ಅವ್ರು ಓಪನ್ ಆಗಿ ಹೇಳ್ತಾರೆ. ಒಬ್ಬರು ಸತೀಶ್ ಪಾಟೀಲ್ ಕೊರ್ವಿ ಅಂತೇಳಿ ಗೌಡ್ರಿಗೆ ಮಾತಾಡಿ ನಾನು 10,000 ರೂಪಾಯಿ ಕೊಟ್ಟರೆ ನೀನು ಕಬ್ಬು ಕಟಾವು ಮಾಡ್ತೀವಿಲ್ಲೋದ್ರಿಲ್ಲ ಅಂತಕ್ಕಂಥದ್ದೇ. ಅಂಥವ್ರ ಮೇಲೆ ಕೇಸ್ ಬುಕ್ ಮಾಡಿರಿ. ಆ ರೈತರ ಕಬ್ಬಿಗೆ ಧಮಕಿ ಆಗ್ತಕ್ಕಂಥ ತಡೆಗಟ್ಟಬೇಕು. ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು. ಕಬ್ಬು ಬೆಳೆಗಾರ ನೆರವಿಗೆ ಬರಬೇಕು. ಸರ್ಕಾರದ APMC ವೇ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಆಗ್ರಹನ ಮಾಡ್ತಾ ಇದ್ದೀವಿ. ನಿನ್ನೆ ಹೋರಾಟ ಹಿಂದಕ್ಕೆ ತೊಗೊಂಡಿನಿ ವಿನಃ ಮತ್ತು ನಾನು ಯಾವುದೇ ಅಂಜಿಕೆ ತೊಗೊಂಡಿಲ್ಲ. ಯಾಕಂದ್ರೆ ನನಗೆ ತಾಯಿ ಮೇನ್ ಸರ್. ನನಗೆ ತಾಯಿ ಇಲ್ಲದೆ ನಾನು ಬದುಕೋಕ್ಕಾಗಿಲ್ಲ, ಜಗತ್ತಿನಲ್ಲಿ ಬರೋಕ್ಕಾಗಿಲ್ಲ. ಹಾಗಾಗಿ ತಾಯಿ ಮಾತನ್ನು ನಾನು ಮೀರಬಾರ್ದು ಅನ್ನೋ ಉದ್ದೇಶದಿಂದ ನಿನ್ನೆ ನಾನು ಹೋರಾಟವನ್ನು ಹಿಂದೆ ತಗೊಂಡಿನಿ ವಿನಃ ನಾನು ಈ ಫ್ಯಾಕ್ಟ್ರಿದವ್ರಿಗೆ ಅಂತಕ್ಕಂಥ ವ್ಯವಸ್ಥೆ ಇಲ್ಲ ಸರ್. ಯಾಕಂತಕ್ಕಂಥ ಕೆಲಸನೇ ಅದು ಸರ್. ಇವ್ರು ಮಾಡಿರ್ತಕ್ಕಂಥ ನೇರ ಹೊಣೆ ಇವ್ರು ತಪ್ಪು ಮಾಡ್ಯಾರ ಸರ್. ಇವ್ರು ತಪ್ಪು ಮಾಡಿ ಅನ್ನೋದು ನನಗೆ ಅನಿಸ್ಲತ್ತಾರ ಸರ್. ಇಲ್ಲಾಂದ್ರೆ ಇವ್ರು ಇದು ಅನಿಸ್ತಕ್ಕಂಥ ಅಂಜ ಅಂತ ಗಂಡಸೂ ಅಲ್ಲ ಸರ್. ಯಾಕಂದ್ರೆ ಒಬ್ಬ ರೈತನೇ ನಾನು ಗಟ್ಟಿ ನಿರ್ಧಾರ ಸರ್. ಹೊಲ್ದಾಗ ದುಡಿ ಅಂತ ತಾಕತ್ತದ ನನ್ನ ಬಳಿ, ಅವ್ರಿಗೆ ಬಗ್ಸಂತ ತಾಕತ್ತು ನನ್ನ ಬಳಿ ಅದ ಸರ್. ನಾ ಅಂಜಲ್ ಸರ್. ಸರ್ ಅವ್ರ ಕಡೆಯಿಂದ ಫ್ಯಾಕ್ಟ್ರಿ ಕಡೆಯಿಂದ ಊರನ್ನವ್ರ ಕಡೆಯಿಂದ ಸ್ವಲ್ಪ ಧಮಕಿ ಆಗ್ಲತ್ತ. ಊರನ್ನವ್ರು ಏನೂ ಅಂದಿಲ್ಲ ಸರ್. ನನಗೆ ಇಲ್ಲಿವರೆಗೂ ಯಾರು ಕೂಡ ನನಗೆ ಮಾತಾಡಿಸಿಲ್ಲ. ಹಿಂಗೆ ಯಾಕೆ ಮಾಡಿದಂತ ಹೇಳಿಲ್ಲ. ಅವ್ರು ಏನು ಹೇಳ್ತಾರೆ ಸರ್, ನಿಮ್ಮ ಊರನ್ನವ್ರ ಕಡೆಯಿಂದ ಪ್ರಾಬ್ಲಮ್ ಆಗ್ತದೆ, ನಾವು ಏನಾದರೂ ಕಬ್ಬು ನಿಮ್ಮ ಬಲ್ಲಿದ್ದು ಒಯ್ಯಲ್ಲ ಅಂತ ಹೇಳಿ ಎಲ್ಲರಿಗೆ. ಹಾಗಾಗಿ ಅವ್ರು ಏನಾದರೂ ಪ್ರಾಬ್ಲಮ್ ಮಾಡ್ತಾರೋ ಅಂತ ಹೇಳ್ತಾರೆ. ನನಗೆ ಯಾರು ಮಾತಾಡಿಸಿಲ್ಲ ಸರ್. ಅವರು ಇವ್ರು ಮ್ಯಾನಿಪುಲೇಟ್ ಮಾಡ್ತಾರೆ ಸರ್ ಕಂಪ್ನಿದವ್ರು. ನಮ್ಮ ಫ್ಯಾಕ್ಟ್ರಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾನ. ಹಾಗಾಗಿ ನಿಮ್ಮ ಕಡೆಯಿಂದ ನಾವು ಕಬ್ಬು ಒಯ್ಯಲ್ಲ ಅಂತೇಳಿ ಅವ್ರು ಹೇಳತ್ತಾರೆ ಸರ್. ಅದೇ ಹೇಳತ್ತಾರ ವಿನಾ ಮತ್ತು ಅವ್ರು ಏನು ಹೇಳತ್ತಿಲ್ಲ. ರೈತರು ನಮ್ಗೆ ಯಾರಿಗೂ ಇಲ್ಲಿ ತನಕ ನಮ್ಗೆ ಕೇಳಿಲ್ಲ. ಯಾಕಂತೇಳಿ ಕೇಳಿಲ್ಲ ಸರ್. ಇವ್ರು ಹೇಳೋದೇನಂತಂದ್ರೆ ಈ ಥರ ಆಗ್ಯದ, ನಿಮ್ಮ ರೈತರು ನಿಮ್ಗೆ ಏನಾದರೂ ತೊಂದರೆ ಮಾಡ್ತಾರಂತ ಹೇಳ್ತಾರೆ ಸರ್. ರೈತರು ನಮ್ಗೆ ತೊಂದರೆ ಮಾಡಲ್ಲ ಸರ್. ನೇರವಾಗಿ ನೀವೇ ನಮ್ಗೆ ತೊಂದರೆ ಮಾಡತ್ತೀರಿ ಸರ್. ಬಸವರಾಜ್ ಕೋರಿ ಸರ್.